ಎಲ್ರಿಗೂ ನಮಸ್ಕಾರ. ಆರ್ ಸಿ ಬಿ ಸಿ ಎಸ್ ಕೆ ವಿರುದ್ಧ ಒಂದು ಭರ್ಜರಿ 50 ರನ್ಗಳ ಗೆಲುವನ್ನು ಸಾಧಿಸಿದೆ ಅಂತಲೇ ಹೇಳ್ತಾ ಆಲ್ಮೋಸ್ಟ್ 6155 ಡೇಸ್ ಆಫ್ಟರ್ 6155 ದಿನಗಳ ನಂತರ ಆರ್ ಸಿ ಬಿ ತಂಡ ಸಿ ಎಸ್ ಕೆನ ಅವರ ಒಂದು ಕೋಟೆಗೆ ನುಗ್ಗಿ ಹೊಡೆದಿರುವಂಥದ್ದು ಒಂದು ವಿಶೇಷ ಅಂತಲೇ ಹೇಳ್ತೀನಿ. ಆ್ಯಂಡ್ ಸಖತ್ತಾಗಿರುವಂಥ ಮ್ಯಾಚು ಆಲ್ರೆಡಿ ನೋಡಿದ್ದೀರಾ. ಆ್ಯಂಡ್ ಸಿಕ್ಕಾಪಟ್ಟೆ ನಮ್ಮ ಹುಡುಗರೆಲ್ಲ ಫುಲ್ ಮಜಾ ಉಡಾಯಿಸ್ತವ್ರೆ. ಸ್ಟೇಟಸ್ಗಳಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕ್ಕೊಂಡು ರುಬ್ಬಾಡ್ತವ್ರೆ ಸಿ ಎಸ್ ಕೆ ಡಾಗ್ಗಳಿಗೆ. ಚಿಳಿ ಹೊಡಿ 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 ಟೆನ್ಷನ್ ಬರಲ್ಲ ಸಾ ಬರುತ್ತೆ. ಟ್ರೈ ಮಾಡು ಗೊತ್ತಾಯಿಲ್ಲ ಸಾ. ಆ್ಯಂಡ್ ಸಿಕ್ಕಾಪಟ್ಟೆ ವಿಷಯಗಳಾಗಿದೆ. ಆರ್ ಸಿ ಬಿ ಆ್ಯಂಡ್ ಈ ಸಿ ಎಸ್ ಕೆ ಮ್ಯಾಚ್ಗಿಂತ ಮುಂಚೆ ಆ್ಯಂಡ್ ಮ್ಯಾಚ್ ನಡೆಯೋ ಟೈಮಲ್ಲಿ ಆ್ಯಂಡ್ ಮ್ಯಾಚ್ ಆದಮೇಲೂ ಕೂಡ ಕೆಲವು ವಿಷಯಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಆ್ಯಂಡ್ ಆರ್ ಸಿ ಬಿ ಆ್ಯಂಡ್ ಸಿ ಎಸ್ ಕೆ ಪಂದ್ಯ ನಡೀತಿರುವಂಥದ್ದು ನಿಮ್ಗೆ ಆಲ್ರೆಡಿ ಗೊತ್ತಿರುವಂಥದ್ದು ಚೆನ್ನೈನ ಚೇಪಾಕ್ ಸ್ಟೇಡಿಯಮಲ್ಲಿ ನಡೀತಾ ಇದೆ. ಆದರೆ ಆ ಒಂದು ಚೇಪಾಕ್ ಸ್ಟೇಡಿಯಮಲ್ಲಿ ಆರ್ ಸಿ ಬಿ ಚಾನ್ಸ್ಗಳಂತೂ ಸಿಕ್ಕಾಪಟ್ಟೆ ಕೇಳಿಸ್ತಾ ಇತ್ತು. ನೀವು ಇಲ್ಲಿ ಕೇಳಿಸ್ಕೊಳ್ಳಿ ಬೇಕಿದ್ರೆ. ಆ್ಯಂಡ್ ಈ ರೀತಿಯಲ್ಲಿ ಆಗಿರೋವಂಥದ್ದು ಒಂದು ರೀತಿಯಲ್ಲಿ ರೇರ್ ಅಂತಲೇ ಹೇಳ್ತೀನಿ. ಆರ್ ಸಿ ಬಿ ಅಂತ ಬೇರೆ ಸ್ಟೇಡಿಯಂಗಳೆಲ್ಲ ಕೇಳಿರೋದು ನೋಡಿದ್ವಿ. ಬಟ್ ಚೆನ್ನೈನ ಚೇಪಾಕಲ್ಲಿ ಹೋಗಿ ಅಲ್ಲಿ ಆ ಒಂದು ಆರ್ ಸಿ ಬಿ ಫ್ಯಾನ್ಸ್ಗಳು ಡಾಮಿನೇಟ್ ಮಾಡ್ತಾರೆ ಸಿ ಎಸ್ ಕೆ ಫ್ಯಾನ್ಸ್ಗಳಿಗೆ ಅಂತಂದರೆ ನಿಜವಾಗ್ಲೂ ಎಂಥ ಒಂದು ಕ್ರೇಜ್ ಅಂದ. ಆಮೇಲೆ ಅಲ್ಲಿ ಜಾಸ್ತಿ ಜನ ಇರಲೇ ಇಲ್ಲ. ಆರ್ ಸಿ ಬಿ ಅವ್ರು ಸ್ವಲ್ಪ ಡೀಸೆಂಟ್ ಆಗಿದ್ರು, ಬಟ್ ಆದ್ರೂ ಆ ರೇಂಜಿಗೆ ಒಂದು ಕೂಗಿದಾರಲ್ಲ. ಇದು ತೋರಿಸುತ್ತೆ ಒಂದು ನಿಜವಾದ ಆರ್ ಸಿ ಬಿ ಅಭಿಮಾನ ಏನು ಅನ್ನೋದು. ಅಲ್ಲಿ ಡಿ ಜೆ ಹೊಯ್ಕೊಳ್ತಿದ್ದ ಸಿ ಎಸ್ ಕೆ ಅಂತ, ಅಲ್ಲಿ ಯಾವನೂ ಅದು ಕೇಳಿಸ್ಕೊಂತಾನೆ ಇರಲಿಲ್ಲ ಅಂತ ಅನಿಸುತ್ತೆ. ಅವ್ರಿಗೆ ಏನಂದರೆ ಧೋನಿ ಅಷ್ಟೇ. ಅವ್ರು ಧೋನಿ ಅಂದರೆ ಧೋನಿ ಅಂತಾರೆ. ಸಿ ಎಸ್ ಕೆ ಅದು ಇದೇನು ಮ್ಯಾಟ್ರ್ ಇಲ್ಲ ಅವ್ರಿಗೆ. ಬಟ್ ಆರ್ ಸಿ ಬಿ ಚಾನ್ಸ್ಗಳಂತೂ ಭರ್ಜರಿಯಾಗಿ ಕೇಳ್ತಾ ಇತ್ತು. ಆ್ಯಂಡ್ ಇದ್ರ ಜೊತೆಗೆ ಒಂದು ಘಟನೆ ನಡೆದಿರುವಂಥದ್ದು, ಅದು ನಮ್ಮ ಯಾರು ಜಿತೇಶ್ ಶರ್ಮಾ ಔಟ್ ಆದಾಗ ಅಲ್ಲಿ ಅಂದರೆ ಒಂದು ಇದು ಪ್ಲೇ ಮಾಡ್ತಾರೆ ಸಾಂಗು, ದೋಸೆ ಇಡ್ಲಿ ಸಾಂಬಾರು ಚಟನಿ ಅನ್ನೋದು. ಅವ್ರು ಔಟ್ ಆದಾಗೇ ಏನು ಪ್ಲೇ ಮಾಡಿದ್ರು ಅಂತಂದರೆ ರೀಸೆಂಟ್ ಒಂದು ಆರ್ ಸಿ ಬಿ ಇಂಟರ್ವ್ಯೂ ಅಲ್ಲಿ ಅಲ್ಲಿ ಚೆನ್ನೈ ಅಂದ ತಕ್ಷಣ ಏನು ನೆನಪಾಗುತ್ತೆ ಅಂತಂದಾಗ ಜಿತೇಶ್ ಶರ್ಮಾ ಮಾಡಿರುವಂಥದ್ದು ದೋಸೆ ಇಡ್ಲಿ ಸಾಂಬಾರು ಚಟ್ನಿ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಅವಾಗ ಜಿತೇಶ್ ಶರ್ಮಾ ಔಟ್ ಆದಾಗ್ಲೂ ಈ ಒಂದು ಇದನ್ನು ಪ್ಲೇ ಮಾಡ್ತಾರೆ ಅವ್ರಿಗೆ ಟ್ರೋಲ್ ಮಾಡೋ ರೀತಿಯಲ್ಲಿ. ನಾನು ಒಂದು ಹೇಳ, ಆವಾಗ ಜಿತೇಶ್ ಶರ್ಮಾ ಔಟ್ ಆದಾಗ ಆರ್ ಸಿ ಬಿ ಸ್ಕೋರ್ ಏನಾಗಿತ್ತು ಗೊತ್ತಾ? 172 ಇನ್ 17.4 ಓವರ್ಸಲ್ಲಿ. ಆವಾಗ ಆಲ್ಮೋಸ್ಟ್ ನಾಯಿ ಹೊಡೆದಂಗೆ ಬಡಿತಾ ಇದ್ರು ನಮ್ಮ ಆರ್ ಸಿ ಬಿ ಅವರು. ಅವಾಗೂ ಈ ಸಾಂಗ್ ಹಾಕ್ತಾರೆ ಅಂತಂದರೆ ಅವರಿಗೆ ವಿನ್ ಆಗೋವಂಥದ್ದು ಏನು ಸ್ಕೋರ್ ಇದೆ ಇದೆಲ್ಲ ಮ್ಯಾಟ್ರಲ್ಲ. ಜಸ್ಟ್ ಟ್ರೋಲ್ ಮಾಡಬೇಕು ಅಥವಾ ಅವ್ರಿಗೆ ಧೋನಿ ಅಷ್ಟೇ ಮುಖ್ಯ. ಓಕೆ, ಟ್ರೋಲ್ ಏನೋ ಮಾಡ್ಕೊಳ್ಳಿ. ಅದಾದಮೇಲೆ ಇವಾಗ ನಮ್ಮವ್ರು ಟ್ರೋಲ್ ಮಾಡ್ತಾವ್ರಲ್ಲ, ಅದನ್ನು ತಡ್ಕೊಳಕ್ಕೆ ಆಯ್ತಲ್ಲ ಅವ್ರಿಗೆ. ಓಕೆ, ಇದಾದಮೇಲೆ ನನಗೆ ಅವ್ರಿಗೆ ತಪ್ಪು ಮಾಡಿದ್ದೆಲ್ಲಿ ಸಿ ಎಸ್ ಕೆದವರು ಅಂತಂದರೆ ಮಾಡ್ತಿದ್ದಾರೆ ಈ ಸೀಸನಲ್ಲಿ. ಅದು ಸಿ ಎಸ್ ಕೆ ಬ್ಯಾಟಿಂಗ್ ಆರ್ಡ್ರಲ್ಲಿ. ಓಪನಿಂಗಲ್ಲಿ ನನ್ನ ಪ್ರಕಾರ ಕಾನ್ವೆ ಆ್ಯಂಡ್ ಋತುರಾಜ್ ಗಾಯಕ್ವಾಡ್ ಚೆನ್ನಾಗಿ ಆಡ್ತಾಯಿದ್ರು ಮುಂಚೆಯಿಂದ. ಬಟ್ ಅಲ್ಲಿ ಕಾನ್ವೆಗಂತೂ ಚಾನ್ಸೇ ಕೊಡ್ತಾ ಇಲ್ಲ ಪ್ಲೇಯಿಂಗ್ 11ನಲ್ಲಿ. ಆ್ಯಂಡ್ ರಚಿನ್ ರವೀಂದ್ರ ಓಕೆ ಚೆನ್ನಾಗಿ ಆಡ್ತಿದ್ದಾರೆ, ಇಲ್ಲ ಅಂತ ಹೇಳ್ತಲ್ಲ. ಅವ್ರನ್ನ ಒಂಡನ್ ಕಳಿಸಿ ಅಟ್ಲೀಸ್ಟ್ ಋತುರಾಜ್ ಗಾಯಕ್ವಾಡ್ ಆ್ಯಂಡ್ ಕಾನ್ವೆ ಓಪನ್ ಮಾಡಬೇಕು. ತ್ರಿಪಾಠಿ ಅವರ ಒಂದು ಬ್ಯಾಟಿಂಗ್ ಆರ್ಡ್ರು ಕೂಡ ಹಾಳು ಮಾಡಿ ಅವ್ರನ್ನ ಓಪನರ ಕರ್ಕೊಂಡ್ಬಂದು 2 ಮ್ಯಾಚಲ್ಲೂ ಕೂಡ ರನ್ ಬಂದಿಲ್ಲ ಅವರಿಗೆ. ಆ ಬ್ಯಾಟಿಂಗ್ ಆರ್ಡರ್ ಎಲ್ಲೋ ಪ್ರಾಬ್ಲಮ್ ಇದೆ ಅಂತ ಅನ್ಸುತ್ತೆ ನನಗೆ. ಅದನ್ನು ಮೇ ಬಿ ನೆಕ್ಸ್ಟ್ ಮ್ಯಾಚಿಂದ ಸರಿ ಮಾಡ್ಕೊತಾರೆ. ಓಕೆ, ಇದಾದಮೇಲೆ ಧೋನಿ ಎಂಥ ಆಟಗಾರ ಅವರು. ಓಕೆ 43 ಇಯರ್ ಓಲ್ಡು. ಓಕೆ, ಅವರು ಏನಾದರೂ ಇಶ್ಯೂ ಇರ್ಬೋದು ಹೆಲ್ತಲ್ಲಿ ಅಥವಾ ಫಿಸಿಕಲಿ ಪ್ರಾಬ್ಲಮ್ ಇರ್ಬೋದು, ಬ್ಯಾಟಿಂಗ್ ಆಡೋಕ್ಕಾಗಲ್ಲ ಹಾಗೆ ಈಗ. ಓಕೆ, ಅಟ್ಲೀಸ್ಟ್ ಒಂದು 6th 7th ಪೊಸಿಷನ್ಗಾದರೂ ಬರಬೇಕಲ್ವಾ. 9th ಪೊಸಿಷನ್ ಆಫ್ಟರ್ ಅಶ್ವಿನ್ ಬರ್ತಾರೆ ಅಂತಂದರೆ ಟೀಮಲ್ಲಿ ಇವ್ರಿಗೆ ಏನು ಕೆಲಸ? ಜಸ್ಟ್ ಕೀಪಿಂಗ್ ಮಾಡುವಂಥದ್ದು, ಹೋಗಿ ಕೂತ್ಕೊಳ್ಳೋವಂಥದ್ದು. ಆಮೇಲೆ ಒಂದು 10 ಬಾಲು ಇಲ್ಲಿ ಆಡಲಾಗರು, ಜಸ್ಟ್ ಒಂದು 5-6 ಬಾಲ್ ಆಡಬೇಕು, ಮುಗೀತು ಅಲ್ಲಿಗೆ. ಏನು ಯಾವ ಪುರುಷಾರ್ಥಕ್ಕೋಸ್ಕರ ಅವರು ಪ್ಲೇಯಿಂಗ್ 11ನಲ್ಲಿ ಆಡ್ತಿದ್ದಾರೆ ನನಗಂತೂ ಅರ್ಥ ಆಗ್ತಿಲ್ಲ. ಓನ್ಲಿ ಕೀಪಿಂಗ್ ಅಷ್ಟೇ, ರನ್ ಹೊಡೆಯುವಂಥದ್ದು ಏನು ಮ್ಯಾಟ್ರ್ ಅಲ್ವಾ? ಓಕೆ, ಅದನ್ನು ಅವ್ರು ಫ್ರಾಂಚೈಸಿ ಅವರು ಮೇ ಬಿ ಏನಕ್ಕೆ ಅವ್ರನ್ನ ಆಡಿಸ್ತಿದ್ದಾರೋ ಏನು ಎತ್ತ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ಅವ್ರಿಗೆ 2023 ಅಲ್ವಾ, ಅಲ್ಲಿ ಸಿ ಎಸ್ ಕೆ ವಿನ್ ಆಗುತ್ತಲ್ಲ ಜಿ ಟಿ ಮೇಲೆ, ಯಾರೋ ನಮ್ಮ ಜಡೇಜಾ ವಿನ್ ಮಾಡಿಸ್ತಾರಲ್ಲ. ಆ ಮ್ಯಾಚನ್ನೇ ಫೇರ್ವೆಲ್ ಆಗಬೇಕಾಗಿತ್ತು. ಬಟ್ ಇದು ನನಗೆ ಮುಂದಕ್ಕೆ ಹೋಗ್ತಾ ಏನಾಗುತ್ತೆ ಅಂದರೆ ಅವರು ಧೋನಿ ಫ್ಯಾನ್ಸ್ಗಳಿಗೇ ಒಂದು ರೀತಿ ಇರಿಟೇಟಿಂಗ್ ಆಗ್ತಾಯಿದೆ. ಅಂದರೆ ಈ ಮನುಷ್ಯ ಬ್ಯಾಟಿಂಗು ಆಡೋದಿಲ್ಲ, ಏನಿಲ್ಲ, ಲಾಸ್ಟಿಗೆ ಬರ್ತಾರೆ. ಆ್ಯಂಡ್ ಅದು ಯೂಸೇ ಇಲ್ಲ. ಅವ್ರು ಎಷ್ಟು ಲಾಸ್ಟಿಗೆ ಬಂದು 10 ಬಾಲಿಗೆ 40 ಹೊಡೆದ್ರೂ ವೇಸ್ಟೇ, ಮ್ಯಾಚ್ ವಿನ್ ಆಗಲ್ಲ ಅಂತಂದರೆ. ಇನ್ನು ಯಾವ ಪುರುಷಾರ್ಥಕ್ಕೋಸ್ಕರ ಪ್ಲೇಯಿಂಗಲ್ಲಿ ಇರಬೇಕು ಅಂತ ನಾವಲ್ಲ, ಸಿ ಎಸ್ ಕೆ ಫ್ಯಾನ್ಸ್ಗಳೇ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಇಂಟರ್ವ್ಯೂಗಳಲ್ಲಿ ಹೇಳ್ಕೊತಿದ್ದಾರೆ. ಇದು ಒಂದು ರೀತಿಯಲ್ಲಿ ಅತಿ ಆದ್ರೂ ಅಮೃತ ಅಂತಾರಲ್ಲ, ಅಥವಾ ಅತಿ ಆದರೆ ಅಮೃತ ವಿಷಯ ಆಗುತ್ತೆ ಅಂತಾರಲ್ಲ. ಹಂಗೆ ಆಗ್ತಿರೋವಂಥದ್ದು. ಇಲ್ಲಿ ಧೋನಿ ಅವರ ಒಂದು ಇದು ಇನ್ವಾಲ್ವ್ಮೆಂಟ್ ಆ ಒಂದು ಪ್ಲೇಯಿಂಗ್ 11ನಲ್ಲಿ ನನ್ನ ಪ್ರಕಾರ ಅವ್ರು ಮೆಂಟರ್ ಆಗೋದು ಬೆಟರ್ ಅಂತ ಅನಿಸುತ್ತೆ. ಯಾಕಂದರೆ ಕೀಪಿಂಗ್ ಬೇರೆಯವ್ರು ಯಾರಾದರೂ ಬರ್ತಾರೆ, ಬೇರೆಯವ್ರು ಚಾನ್ಸ್ ಕೊಟ್ಟರೆ ಯಂಗ್ಸ್ಟರ್ಗೆ, ಅವ್ರನ್ನ ಗ್ರೂಮ್ ಮಾಡ್ಬೋದು. ಬಟ್ ಇವರು ಬಿಡೋ ಚಾನ್ಸೇ ಇಲ್ಲ. ಮೇ ಬಿ 45 ಗಂಟೆ ಆಡಬೇಕು ಅಂತ ಅಂದ್ಕೊಂಡಿದ್ದಾರೋ ಅಥವಾ 50 ಆಡಬೇಕು ಅಂದ್ಕೊಂಡಿದ್ದಾರೋ ಗೊತ್ತಿಲ್ಲ. ಖಂಡಿತವಾಗ್ಲೂ ಒಬ್ಬ ಬ್ಯಾಟ್ಸ್ಮನ್ ಅಂತೂ ಕಮ್ಮಿ ಅಂತೂ ಆಗಿದೆ ಅವ್ರಿಗೆ, ಧೋನಿ ಅವರು ಆ ಒಂದು ಪ್ಲೇಯಿಂಗ್ 11 ಇರೋದ್ರಿಂದ. ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅವರು ಬ್ಯಾಟಿಂಗಲ್ಲಿ. ಓಕೆ, ಕೀಪಿಂಗಲ್ಲಿ ಮಾತ್ರ ಅದ್ಭುತ ಮಾಡ್ತಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಬ್ಯಾಟಿಂಗ್ ಅಂದರೆ ಶೂನ್ಯ. ಓಕೆ, ಇದಾದಮೇಲೆ ಋತುರಾಜ್ ಗಾಯಕ್ವಾಡ್ ಅವರೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಆಫ್ಟರ್ ಮ್ಯಾಚ್ ಸೋತಾದಮೇಲೆ, ಅಂದರೆ 50 ರನ್ಸ್ ಏನು ಸೋತಿದ್ದಾರೆ 50 ರನ್ಗಳಿಂದ, ಅದು ಅವ್ರಿಗೆ ಬಿಗ್ ಮಾರ್ಜಿನ್ ಒಂದು ಲಾಸ್ ಅಲ್ವಂತೆ. ಅವರು ಖುಷಿಯಾಗಿದ್ದಾರಂತೆ. ನಾವು ಅಂದರೆ ಜಾಸ್ತಿ ಒಂದು ಮಾರ್ಜಿನಲ್ಲಿ ಏನು ಸೋಲಿಲ್ಲ, ಜಸ್ಟ್ 50 ರನ್ ಸೋತಿದಿರೋದು ಅವ್ರಿಗೆ ಖುಷಿ ಅಂತೆ. ಇದಕ್ಕೆ ಚೆನ್ನೈ ಸಿ ಎಸ್ ಕೆ ಫ್ಯಾನ್ಸ್ಗಳನ್ನೇ ಟ್ರೋಲ್ ಮಾಡ್ತಿದ್ದಾರೆ. 50 ರನ್ ಅನ್ನೋಂಥದ್ದು T20ನಲ್ಲಿ ಬಿಗ್ ಮಾರ್ಜಿನ್ ಗುರು, ಅದನ್ನು ಹೆಂಗೆ ನೀನು ಬಿಗ್ ಮಾರ್ಜಿನ್ ಅಲ್ಲ ಅಂತ ಹೇಳ್ತೀಯ ಅಂತ.
ಸಿಕ್ಕಾಪಟ್ಟೆ ಟ್ರೋಲ್ ಮಾಡ್ತಿದ್ದಾರೆ. ಆ್ಯಂಡ್ ನಾನು ಹೇಳೋಂಥದ್ದೇನು ಗೊತ್ತಾ, ಸೊ ಇದು ಅವ್ರಿಗೆ ಚೇಪಾಕಲ್ಲಿ 3ನೇ ಒಂದು ಅತಿ ದೊಡ್ಡ ಸೋಲು. ಇದಕ್ಕಿಂತ ಮುಂಚೆ MI ವಿರುದ್ಧ 60 ರನ್ಗಳಿಂದ ಸೋತಿದ್ರು, ಆ್ಯಂಡ್ ಪಂಜಾಬ್ ವಿರುದ್ಧ 54 ರನ್ಗಳಿಂದ ಸೋತಿದ್ರು. ಸೊ ಇವಾಗ 50 ರನ್ಗಳಿಂದ RCB ವಿರುದ್ಧ ಸೋತಿದ್ದಾರೆ, ಅದು ಚೇಪಾಕಲ್ಲಿ. ಸೊ ಆ ಒಂದು ಬೌಲಿಂಗ್ ಪಿಚ್ಚಲ್ಲಿ ಸೊ ಈ ರೀತಿಯಲ್ಲಿ 50 ರನ್ಗಳಿಂದ ಸೋಲುವಂಥದ್ದು ಖಂಡಿತವಾಗ್ಲೂ ಒಂದು ಬಿಗ್ ಮಾರ್ಜಿನ್ ಅಂತ ಹೇಳ್ತೀನಿ. ಬಟ್ ಋತುರಾಜ್ಗೆ ಗೊತ್ತಾಗ್ತಿಲ್ಲ ಏನೇನು ಆಗ್ತಿದೆ, ಏನು ಎತ್ತ ಅಂತ ಹೇಳ್ಬಿಟ್ಟು. ಆ್ಯಂಡ್ CSK ಫ್ಯಾನ್ಸ್ಗಳನ್ನೇ ಇವಾಗ ಋತುರಾಜ್ ಮೇಲೇ ಒಂದು ಸ್ವಲ್ಪ ಎಲ್ಲೋ ಗರಂ ಆಗಿದ್ದಾರೆ ಅಂತ ಅನಿಸ್ತಾ ಇದೆ. ನನ್ನ ಪ್ರಕಾರ ಮೇ ಬಿ ಋತುರಾಜ್ ಗಾಯಕ್ವಾಡ್ ಮುಂದೆ CSK ಕ್ಯಾಪ್ಟನಿಂದ ಅವ್ರನ್ನ ಕೆಳಗಡೆ ಇಳಿಸ್ತಾರೆ, ಇನ್ನೊಬ್ಬ ಹೊಸ ಕ್ಯಾಪ್ಟನ್ರ ನೋಡ್ಕೋಬಹುದು ಅಂತ ಅನಿಸುತ್ತೆ. ಯಾಕಂದರೆ ಅಷ್ಟೇನು ಇಂಪ್ರೆಸಿವ್ ಆಗಿ ಅವ್ರ ಕ್ಯಾಪ್ಟನ್ಸಿ ಕಾಣಿಸ್ತಾ ಇಲ್ಲ. ಅಂದರೆ ಧೋನಿ ಇದ್ದರೂ ಕೂಡ ಸೊ ಅವ್ರ ಕ್ಯಾಪ್ಟನ್ಸಿ ಅಷ್ಟೇನು ಇಂಪ್ರೂವ್ಮೆಂಟ್ ಅಂತ ಅನಿಸ್ತಾ ಇಲ್ಲ ನನಗೆ. ಯಾಕಂದರೆ ಆಲ್ರೆಡಿ 2 ಸೀಸನ್ ಮಾಡಿದ್ದಾರೆ ಅವರು, ಬಟ್ ಆದರೂ ಕೂಡ ಇನ್ನೂ ಧೋನಿ ಮೇಲೇ ಡಿಪೆಂಡ್ ಆಗಿರೋದ್ರಿಂದ ಸೊ ಅಂಥ ಒಂದು ಅಗ್ರೆಸಿವ್ ಕ್ಯಾಪ್ಟನ್ಸಿ ಏನು ಕಾಣಿಸ್ತಿಲ್ಲ ಅವ್ರ ಕಡೆಯಿಂದ. ಓಕೆ, ಸೊ ಇದ್ರ ಜೊತೆಗೆ ನಮ್ಮ ಒಂದು ಮನೋಜ್ ಬಂದಂಗೆ ಅವರು ಸೊ ನಿನ್ನೆ ಒಂದು ಫೀಲ್ಡಲ್ಲಿ ಕಾಣಿಸ್ಕೊಂಡಿರುವಂಥದ್ದು ಸಿಕ್ಕಾಪಟ್ಟೆ ಖುಷಿ ಆಗುವಂಥ ಒಂದು ವಿಚಾರ. ನೀವು ಆಲ್ರೆಡಿ ನೋಡಿದ್ದೀರಾ. ಸೊ ಮೇ ಬಿ ಋತುರಾಜ್ ಗಾಯಕ್ವಾಡ್ ಅವ್ರು ಕ್ಯಾಚ್ ಹಿಡ್ಕೊತಾರೆ. ಹೆಸಲ್ವುಡ್ ಬೌಲಿಂಗಲ್ಲಿ ಋತುರಾಜ್ ಗಾಯಕ್ವಾಡ್ ಬಿಗ್ ಶಾಟ್ ಹೊಡೆಯೋಕೆ ಹೋಗಿ ಔಟ್ ಆಗ್ತಾರಲ್ಲ, ಸೊ ಆ ಕ್ಯಾಚ್ ಹಿಡಿದಿರುವಂಥದ್ದು ನಮ್ಮ ಮನೋಜ್ ಬಂದಂಗೆ. ಸೊ ಅವ್ರನ್ನ ಒಂದು ಫೀಲ್ಡಲ್ಲಿ ನೋಡ್ತಿರೋವಂಥದ್ದು ಅದು ಮ್ಯಾಚಲ್ಲಿ ಸೊ ಒಂದು ಖುಷಿ ಕೊಡುವಂಥ ವಿಚಾರ. ಮೇ ಬಿ ಅವ್ರಿಗೂ ಮುಂದೆ ಹೋಗ್ತಾ ಈ ಸೀಸನಲ್ಲಿ ಅಟ್ಲೀಸ್ಟ್ ಒಂದು 2 ಪಂದ್ಯನಾದರೂ ಆಡಲಿಕ್ಕೆ ಪ್ಲೇಯಿಂಗ್ ಎಲೆವನಲ್ಲಿ ಚಾನ್ಸ್ ಸಿಗಲಿ ಅಂತ ಕೇಳ್ಕೊತೀನಿ. ಓಕೆ, ಇದ್ರ ಜೊತೆಗೆ ಅಶ್ವಿನ್ ಅವರು ಮತ್ತೆ ತಿರ್ಗಾ ಈ ವಿಷಯನೇ ಹೇಳ್ಬೇಕು ನಾನು. ಎಂಥ CSK ಫ್ಯಾನ್ಗಳು ಅಂತಂದರೆ ಇವರು. ಸೊ ಅಶ್ವಿನ್ ಔಟ್ ಆಗಿ ಹೋಗ್ತಾ ಇರ್ತಾರೆ, ಧೋನಿ ಬರ್ತಿರ್ತಾರೆ. ಮ್ಯಾಚ್ ಇನ್ನೇನು ಆಲ್ಮೋಸ್ಟ್ ಸೋಲೋ ಅಂತಕ್ಕೆ ಬಂದು ನಿಂತ್ಕೊಂಡಿದ್ರು. ಆದರೂ ಕೂಡ ಧೋನಿ ಬರೋ ಟೈಮಲ್ಲಿ ಅಶ್ವಿನ್ ಔಟ್ ಆದಾಗ ಕೂಗಾಡಿ ಕಿರ್ಚಾಡಿ ಸೊ ಸೆಲೆಬ್ರೇಟ್ ಮಾಡ್ತಾರಲ್ಲ ಗುರು ಇವ್ರು ಎಂಥವ್ರು. ಆ ಜಡೇಜಾ ಹೋಗ್ಬೇಕಾದ್ರೂ ಹಾಗೆ, ಅಶ್ವಿನ್ ಹೋಗ್ಬೇಕಾದ್ರೂ ಹಾಗೆ. ಅಶ್ವಿನ್ ಪಾಪ ಸುಮಾರು ವರ್ಷಗಳಾದಮೇಲೆ ಸೊ ಅವರ ಒಂದು ಹೋಮ್ ತಂಡಕ್ಕೆ ಕಮ್ಬ್ಯಾಕ್ ಮಾಡಿದ್ದಾರೆ. ಸೊ ಅವ್ನಿಗೆ ಕೊಡ್ತಿರೋಂಥ ಗಿಫ್ಟ್ ಅದೇನಾ? ಅವ್ನಿಗೆ ಏನು ಅನ್ಸಲ್ಲ ಎಂಥ ಗುರು, ನಾನು ಲೋಕಲ್ ಬಾಯ್, ಪಕ್ಕಾ ಒಂದು ತಮಿಳಿಯನು. ಸೊ ನನಗೆ ಈ ರೀತಿಯಲ್ಲಿ ಅವಮಾನ ಮಾಡ್ತಾರೆ ಅಂತಂದರೆ ಇನ್ನೇನು ಹೇಳೋಣ ಅಂತ ಅಂದ್ಕೊಂಡಿರ್ತಾರೆ ಅವ್ರ ಮನಸ್ಸಲ್ಲಿ. ಸೊ ಸಿಕ್ಕಾಪಟ್ಟೆ ಒಂದು ರೀತಿಯಲ್ಲಿ ವರ್ಸ್ಟ್ ಬಿಹೇವಿಯರ್ ಅಂತ ಅನಿಸುತ್ತೆ ನನಗೆ CSK ಫ್ಯಾನ್ಸ್ಗಳ ಕಡೆಯಿಂದ. ಸೊ ಅವರು ಬರೀ ಧೋನಿ ಮ್ಯಾಚ್ ಸೋಲ್ಲಿ ಗೆಲ್ಲಿ ಏನೇ ಹಾಳಾಗೋಲ್ಲ, ಕ್ರಿಟಿಸಿಸಮ್ ಮಾಡಲೇಬೇಕು. ಅವ್ರು ಧೋನಿ ಏನು ಮಾಡಿದ್ರು ಓಕೆ ಅಂತಂದರೆ ಖಂಡಿತವಾಗ್ಲೂ ಅದು ಒಬ್ಬ ವ್ಯಕ್ತಿ ಪೂಜೆ ಆಗೋಗುತ್ತೆ. ಸೊ ಅದು ಸರಿ ಅಲ್ಲ ಅಂತ ನನ್ನ ಅನಿಸಿಕೆ. ಆ್ಯಂಡ್ ಅವರ ಅಭಿಮಾನಿಗಳೇ ಸೊ ಋತುರಾಜ್ ಗಾಯಕ್ವಾಡ್ ಅವರ ಒಂದು ಕ್ಯಾಪ್ಟನ್ಸಿ ಬಗ್ಗೆ ಕ್ವಶನ್ಗಳನ್ನ ರೈಸ್ ಮಾಡ್ತಿದ್ದಾರೆ. ಆ್ಯಂಡ್ ಧೋನಿ ಅವರ ಒಂದು ಬ್ಯಾಟಿಂಗ್ ಆರ್ಡರ್ ಬಗ್ಗೆ ಕ್ವಶನ್ ಮಾಡ್ತಿದ್ದಾರೆ. ಖಂಡಿತವಾಗ್ಲೂ ಅವ್ರು ಕಮ್ಬ್ಯಾಕ್ ಮಾಡಬಹುದು. ಸೊ ಯಾವ ರೀತಿ ಕಮ್ಬ್ಯಾಕ್ ಮಾಡ್ತಾರೆ ಅಂತ ನೋಡೋಣ. ಓಕೆ.